ಮುಂದೆ ನಮ್ಗೊಂದ್ ಮಗು ಬಂದ್ರೆ ಆ ಮಗುದು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಬಾಯ್ ಬಾಯ್. ಕೀಪ್ ಸಾಕಿ ನನ್ನ ಫೋನಲ್ಲೇ ಶೂಟ್ ಮಾಡಿರೋದು. ಇವಾಗ ಫೈನಲಿ ಮುನ್ನುಸನ್ನು ಯೂಟ್ಯೂಬ್ ಅಕೌಂಟ್ ಅಲ್ಲಿ ಮಾನಿಟೈಸೇಷನ್ ಓಪನ್ ಆಗಿದೆ. ಇನ್ನು ಹನಿಮೂನ್ಗೂ ಸಹ ಹೋಗಿಲ್ಲ, ಹೋಗ್ತೀವಿ ಇಷ್ಟರಲ್ಲೇನೆ. ಒಂದು 1 ಮಂತ್ ಇಲ್ಲ 2 ಮಂತ್ಸ್ ಒಳಗಡೆ ಹನಿಮೂನ್ ಹೋಗೋಣ. ಓಕೆನಾ? ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಹೇಳ್ತಾ ಇದ್ದೀನಿ, ಸಾರಿ, ಮುನ್ನುಸನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್ ಇವಾಗ ಫೈನಲಿ ಮುನ್ನುಸನ್ನು ಯೂಟ್ಯೂಬ್ ಅಕೌಂಟ್ ಅಲ್ಲಿ ಮಾನಿಟೈಸೇಷನ್ ಓಪನ್ ಆಗಿದೆ. ಗೈಸ್ ಅಂತೂ ಇಂತೂ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮುನ್ನುಸನ್ನು ಅಕೌಂಟಲ್ಲೂ. ಹೇಗಾಯಿತು, ಇದು ಹೇಗೆ ಮಾಡಿದ್ವಿ ಅನ್ನೋದನ್ನು ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ಮುನ್ನುಸನ್ನು ಅಕೌಂಟ್ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು ಇದರಲ್ಲಿ ಆ್ಯಕ್ಚುಲಿ ಈ ಅಕೌಂಟಲ್ಲಿ ಮುಂದೆ ಏನು ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ, ಇವತ್ತು ಬ್ಲೂ ಹಾಕೊಂಡು ಇಬ್ಬರು ಮ್ಯಾಚಿಂಗ್ ರೆಡಿ ಆಗಿದ್ದೀವಿ. ಇದು ಆ್ಯಕ್ಚುಲಿ ರೆಡಿ ಆಗಿದೆ ಏನಕ್ಕೆ ಅಂತ ಅಂದರೆ, ನಾವು ರೀಲ್ಸ್ ಮಾಡಬೇಕಾಗಿತ್ತು, ಎಷ್ಟೋ ದಿನ ಆಗಿತ್ತು ನಾವು ರೀಲ್ಸ್ ಮಾಡಿ. ಸೊ ಅದಕ್ಕೋಸ್ಕರ ಮನೇಲೆ ಸಿಂಪಲ್ ಆಗಿ ಇಬ್ರು ವಿಡಿಯೋ ಮಾಡಿದ್ವಿ. ಇವಾಗ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಬರುತ್ತೆ ಮತ್ತು ಹೇಗೆ ಬರುತ್ತೆ, ನಾವು ಯಾವ ಥರ ಕಂಟೆಂಟ್ ಕೊಟ್ಟರೆ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು, ಮತ್ತು ನಿಮಗೂ ಇರುತ್ತೆ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು, ನಾವು ದುಡ್ಡು ಬರೋ ಥರ ಮಾಡ್ಕೋಬೋದು ಹೆಂಗೆ ಅಂತ ನಾವು ನಿಮಗೆ ಒಂದು ಟಿಪ್ಸ್ ಕೊಡ್ತೀವಿ. ಯಾವ ಥರ ಅಂತಂದರೆ, ಇವಾಗ ಅಕೌಂಟು ನಾವು ಫಸ್ಟು ಹೇಗೆ ಕ್ರಿಯೇಟ್ ಮಾಡಿದ್ವಿ, ಮುನ್ನುಸನ್ನು ಅಕೌಂಟ್ ಅನ್ನೋದು ಹೇಗೆ ಬಂತು ಅನ್ನೋದು ನಮ್ಮ ಸಣ್ಣವರು ಇವಾಗ ಹೇಳ್ತಾರೆ. ಹೇಳಿಮಾ. ಅಂದರೆ ಸನ್ನು ಮುನ್ನು ಯೂಟ್ಯೂಬ್ ಅಕೌಂಟ್ ಹ್ಯಾಕ್ ಆಗಿತ್ತು ಗೊತ್ತಾ. ಸೊ ಆ ಟೈಮಲ್ಲಿ ನಮ್ಗೆ ಏನೋ ದಾರಿ ಇಲ್ಲ. ಆಮೇಲೆ ಅಂದ್ರೆ ಹೊಸದಾಗಿ ಹೌದು, ಫುಲ್ ಬ್ಲ್ಯಾಂಕ್ ಆಗಿತ್ತಲ್ವ ಮೈಂಡ್ ಎಲ್ಲ. ಆ ಟೈಮಲ್ಲಿ ಇನ್ನು ಅಕೌಂಟ್ ನಮ್ಗೆ ಸಿಗಲ್ಲ, ಆ ಹೋಪ್ ಕಳ್ಕೊಂಡಿದ್ವಿ. ಆ ಟೈಮಲ್ಲಿ ನಾವು ಮುನ್ನುಸನ್ನು ಅನ್ನೋ ಅಕೌಂಟ್ನ ಓಪನ್ ಮಾಡಿದ್ದು, ಅದೇ ಕ್ರಿಯೇಟ್ ಮಾಡಿದ್ದು. ಸೊ ಅದರಲ್ಲಿ ಕ್ರಿಯೇಟ್ ಮಾಡಿ ಸ್ಟಾರ್ಟಿಂಗ್ ವ್ಲಾಗ್ ಮಾಡಿದ್ದೆ ಅದೇ ನಮ್ಮ ಅಕೌಂಟ್ ಹ್ಯಾಕ್ ಆಗಿದೆ. ಅದ್ರ ಬಗ್ಗೆ ನಾವು ಸ್ಟಾರ್ಟಿಂಗ್ ಫಸ್ಟ್ ವ್ಲಾಗ್ ಮತ್ತು ಶಾರ್ಟ್ಸ್ ಹಾಕಿದ್ದು. ತುಂಬ ಜನ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಂಡ್ವಿ ಮುನ್ನುಸನ್ನು ಅಕೌಂಟಿಗೆ. ಏನಕ್ಕಂದರೆ ಸಣ್ಣ ಮುನ್ನು ಅಕೌಂಟು ಹ್ಯಾಕ್ ಆಗೋಗಿದ್ದ ಕಾರಣದಿಂದ ತುಂಬ ಬೇಜಾರಲ್ಲಿ ಒಂಥರ ಡಿಪ್ರೆಷನ್ಗೆ ಹೋಗೋ ಥರ ಆಗೋಗಿತ್ತು ಇಬ್ರಿಗೂ ಕೂಡ, ಮೈಂಡ್ ಬ್ಲಾಕ್ ಆಗಿಬಿಟ್ಟಿತ್ತು. ಸೊ ಅದಕ್ಕೇ ನಾವು ಈ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಇದರಲ್ಲಿ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತೀರಾ ಅನ್ನೋ ಕಾನ್ಫಿಡೆಂಟ್ ಮೇಲೆ ಇದು ಮಾಡಿದ್ವಿ. ನಾವು ಕ್ರಿಯೇಟ್ ಮಾಡಿದ ತಕ್ಷಣ ನಮಗೆ 4000 ಸಬ್ಸ್ಕ್ರೈಬರ್ಸ್ ಆಗೋದ್ರು 124 ಅವರ್ಸಿಗೆ. ತುಂಬ ಖುಷಿ ಆಗೋಯಿತು. ಮತ್ತು ಇದರಲ್ಲಿ ಏನಂತ ಅಂದರೆ, ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ದುಡ್ಡು ಬರೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಫಸ್ಟ್ ಇವಾಗ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣವೇ ನೀವು ವೀಡಿಯೋಸ್ಗಳನ್ನ ಆ್ಯಕ್ಟಿವ್ ಆಗಿ ಹಾಕೊಂಡು ಹೋಗಬೇಕು ಒಂದು ವೀಕು. ಸೊ ನಿಮಗೆ ಒಂದು ಟಾಸ್ಕ್ ಇರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು, ಮತ್ತು 4000 ಅವರ್ಸು ವಾಚ್ ಅವರ್ಸ್ ಆಗಿರಬೇಕು. ಅಂದರೆ ನೀವು ಮಾಡುವಂಥ ಇವಾಗ ವ್ಲಾಗ್ ಕಂಟೆಂಟ್ ಆಗಿರ್ಬೋದು, ಇಲ್ಲ ಒಂದು ಅಡುಗೆ ಚಾನಲ್ ಆಗಿರ್ಬೋದು, ಯಾವುದೇ ಒಂದು ಕಂಟೆಂಟು, ಗೇಮಿಂಗ್ ಆಗಿರ್ಬೋದು, ಏನೇ ಒಂದು ತೊಗೊಂಡು ನೀವು ಮಾಡಿದ್ರು 4000 ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಅಂದರೆ ನೋಡೋವಂಥ ಸಬ್ಸ್ಕ್ರೈಬರ್ಸು 4000 ಅವರ್ಸ್ ನೋಡಿರ್ಬೇಕು ನೀವು ವಿಡಿಯೋನ. ಅದೇ ಶಾರ್ಟ್ಸ್ 10 ಮಿಲಿಯನ್ ರೀಚ್ ಆಗಿರ್ಬೇಕು ಅಲ್ವಾ. ಶಾರ್ಟ್ಸ್ ಏನಾದರೂ ನೀವು ಮಾಡ್ತಿದ್ದೀರಾ, ಇಲ್ಲ ನಾವು ರೀಲ್ಸ್ ಕಂಟೆಂಟ್ ತರ ಮಾಡೋದು ಶಾರ್ಟ್ಸ್ ಮಾಡ್ತಿದೀವಿ ಅಂತ ಅಂದ್ರೆ ಅದನ್ನ ಇದು 90 days ಅಲ್ಲಿ ನೀವು ಎಷ್ಟು 10 ಮಿಲಿಯನ್ ರೀಚ್ ಆಗಬೇಕು. ಈ 3 ಟಾಸ್ಕ್ ನ ಕೊಟ್ಟಿರ್ತಾರೆ ಅಲ್ವಾ. ಸೊ ಆ 3ರಲ್ಲಿ ಯಾವ್ದಾದ್ರು ಒಂದಾದ್ರೂ ಆಗುತ್ತಾ? ಇಲ್ಲ, ಫಸ್ಟ್ 1000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ಆಗಿರ್ಬೇಕು. ಅದಾದ್ಮೇಲೆ ಇವಾಗ ನೀವು 4000 ಅವರ್ಸ್ ಅಲ್ಲಿ ಫುಲ್ ರೀಚ್ ಮಾಡಿರ್ಬೇಕು, ಇಲ್ಲ ಅಂತಂದ್ರೆ 10 ಮಿಲಿಯನ್ ಶಾರ್ಟ್ಸ್ ಅಲ್ಲಿ ರೀಚ್ ಮಾಡಿರ್ಬೇಕು. ಎರಡರಲ್ಲಿ ಯಾವುದೇ ಒಂದು ಮಾಡಿದ್ರು ಕೂಡ ನೀವು ದುಡ್ಡು ಬರೋ ಥರ ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಇದು ಹೋದ ವರ್ಷ ಮಾಡಿದ ಅಕೌಂಟು, ಇದಕ್ಕೆ ಆ್ಯಕ್ಚುಲಿ ನಾವು ಏನು ಹೇಳ್ಬೇಕಂತ ಅಂದರೆ, ಇದಕ್ಕೆ ಏನು ಕಂಟೆಂಟೇ ಕೊಡ್ತಾ ಇರಲಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿದ್ವಿ ಅಕೌಂಟು. ಆದರೂ ಕೂಡ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ರು. ಏನಕ್ಕಂದರೆ ನಾವು ಶಾರ್ಟ್ಸ್ ರೀಲ್ಸ್ಗಳನ್ನೆಲ್ಲ ಹಾಕ್ತಿದ್ವಿ ಎಕ್ಸ್ಟ್ರಾ, ಅದರಿಂದ ಆಗ್ತಿದ್ರು. ಇವಾಗ ಅದರಲ್ಲಿ ಟಿಪ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಸಣ್ಣ ಅವರು. ತುಂಬ ಡೈಲಿ ಇದಕ್ಕೆ ಅಂತಲೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಎಡಿಟ್ ಮಾಡಿಕೊಂಡು. ಗಾಯ್ಸ್, ಏನೇ ಒಂದು ಕಂಟೆಂಟ್ ಮಾಡಬೇಕಂದ್ರೂ ಎಡಿಟಿಂಗು ಮತ್ತು ಕ್ಯಾಮ್ರಾ ಹಿಡಿಯೋದು ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಕಂಟೆಂಟ್ ಯೋಚನೆ ಮಾಡೋದು ಒಂದು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಗೈಸ್, ಹೌದು, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ವಿಡಿಯೋ ಮುಂದೆ ಕುತ್ಕೊಂಡು ಒಂದು 5 ಮಿನಿಟ್ಸು ಯಾವುದ್ರ ಬಗ್ಗೆ ಆದರೂ ಒಂದು ಟಿಪ್ಸ್ ಕೊಡಿ ನೀವು. ಅಂದರೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ನಿಮ್ಮನ್ನ ನೋಡ್ಕೊಂಡು ನೀವೇ ಮಾತಾಡಿ, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಆ ಥರ ಕಷ್ಟ ಇರುತ್ತೆ, ಸ್ಟಾರ್ಟಿಂಗ್ ಕಷ್ಟ ಇರುತ್ತೆ. ಆ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಬಂದು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಮುನ್ನುಸನ್ನು ಅಕೌಂಟಲ್ಲೂ ಕೂಡ ಇವಾಗ ಅಮೌಂಟ್ ಮಾಡೋವಂಥ ಆಪರ್ಚುನಿಟಿ ಸಿಕ್ತು. ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ, ಟಿಪ್ಸ್ ಸಿಕ್ಕಿದೆ ಅಂತ. ಬಟ್ ಇನ್ನ ಅಂದ್ರೆ ಸ್ಯಾಲ್ರಿ ಇನ್ನೂ ಬಂದಿಲ್ಲ. ಬಿಕಾಸ್ ಯಾಕಂದ್ರೆ ಇವಾಗ ಟ್ಯಾಕ್ಸ್ ಇನ್ಫಾರ್ಮೇಶನ್ ಎಲ್ಲ ಅದು ಕೇಳುತ್ತೆ ಸ್ಟಾರ್ಟಿಂಗು. ಸೊ ಅದಕ್ಕೆ ಜಿಮೇಲ್ ಎಲ್ಲ ಲಿಂಕ್ ಮಾಡಿರ್ತೀವಲ್ವಾ, ಅದರಲ್ಲಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ಸ್ ಎಲ್ಲ ಕೇಳುತ್ತೆ. ಅಕೌಂಟ್ ಕೇಳಿ ಅದರಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ಎಲ್ಲ ನಾವು ಫಿಲ್ ಮಾಡಬೇಕು. ಬಟ್ ನಂದು ಇನ್ನ ವೆರಿಫೈ ಅಂದ್ರೆ ಅಕೌಂಟ್ ಎಲ್ಲ ಕೊಟ್ಟಿಲ್ಲ, ಅಂದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಇವರ ID ಪ್ರೂಫ್ ಎಲ್ಲ ಇನ್ನೂ ಕೊಟ್ಟಿಲ್ಲ.
ಅದನ್ನ ಫಿಲ್ ಮಾಡ್ಬೇಕಷ್ಟೇ. ಅಂದ್ರೆ ದುಡ್ಡು ಬರೋದಕ್ಕೆ ಓಪನ್ ಆಗಿದೆ, ಮತ್ತೆ ಅದ್ರದ್ದು ಮೆಸೇಜ್ ಕೂಡ ಬಂದಿದೆ. ಇನ್ನು ಮುಂದೆ ನಾವು ಏನೇ ಮಾಡಿದ್ರು ಕೂಡ ಮುನ್ನುಸನ್ನು ಅಲ್ಲಿ ಅಮೌಂಟ್ ಕೌಂಟ್ ಆಗುತ್ತೆ. ಕೌಂಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವಾಗ ಏನಂತ ಅಂದ್ರೆ ಎಷ್ಟು ದುಡ್ಡು ಬರ್ಬೋದು ಇದರಲ್ಲಿ, ನೀವು ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ತಗೋತೀರಾ ಅನ್ನೋದು ತಲೆಯಲ್ಲಿ ಕುತ್ಕೊಂಡಿರುತ್ತೆ. ಸೊ ಏನಂತ ಅಂದರೆ 1K ವ್ಯೂಸ್ಗೆ ಇಷ್ಟು ಅಂತ ಇರುತ್ತೆ ಗೈಸ್. ಅದು ಕಂಟೆಂಟ್ ಮೇಲೆ ಹೋಗುತ್ತೆ. ನೀವು ಮಾಡೋ ಡೈಲಿ ವ್ಲಾಗ್ ಕಂಟೆಂಟ್ ಬೇರೆ ಇರುತ್ತೆ, ಗೇಮಿಂಗ್ ಕಂಟೆಂಟ್ ಬೇರೆ ಇರುತ್ತೆ. ಸೊ ಎಲ್ಲದಕ್ಕೂ ಸಪ್ರೇಟ್ ಅಂತ ಇರುತ್ತೆ. 1Kಗೆ ಆಲ್ಮೋಸ್ಟ್ ನಿಮಗೆ $1 ಇಲ್ಲ $2 ಆ ಥರ ಸಿಗುತ್ತೆ. 1Kಗಲ್ಲ, 5Kಗೆ $1 ಸಿಗುತ್ತೆ. $1ಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ 87 ರುಪೀಸು ಅಲ್ವಮ್ಮ? 87 ರೂಪಾಯಿ ಇದೆ ಇವಾಗ ಕರೆನ್ಸಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ USA ಡಾಲರ್ಸ್ ನಮಗೆ ಬರೋದು, ಅದು ಕನ್ವರ್ಟ್ ಆಗಿ ನಮಗೆ ರುಪೀಸಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಬ್ಯಾಂಕಿಗೆ. ಸೊ ಬ್ಯಾಂಕ್ ಡೀಟೇಲ್ಸ್ ಇನ್ನೂ ಕೊಟ್ಟಿಲ್ಲ, ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ 5Kಗೆ $1 ಆ ಥರ ಬರುತ್ತೆ. ಅದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್, ಒಂದೊಂದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ತಿಳ್ಕೊಂಡಿರೋಷ್ಟು ನಾವು ನಿಮಗೆ ಹೇಳ್ತಾ ಇದೀವಿ ಅಷ್ಟೇ. ನಮ್ಮ ಕೈಲಿ ನಾವು ಇಷ್ಟ ತಿಳ್ಕೊಂಡಿರೋದು. ನೋಡಿ, ನೀವೇ ಯೋಚನೆ ಮಾಡಿ, ನೀವೇ ಕ್ಯಾಲ್ಕುಲೇಟ್ ಮಾಡಿ. 1Kಗೆ ಇಷ್ಟು ಅಮೌಂಟ್ ಇದು ಮಾಡ್ತಿದ್ದೀವಿ. 5Kಗೆ 87 ರುಪೀಸ್ ಅಂದ್ರೆ 5,000 ವ್ಯೂಸ್ಗೆ 87 ರುಪೀಸ್ ಅಂದ್ರೆ 10,000ಕ್ಕೆ ಹಂಗೆ ಕೌಂಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈ ತರ ಇರುತ್ತೆ. ಶಾರ್ಟ್ಸ್ಗೆ ಸಪರೇಟ್ ಇರುತ್ತೆ, ಇದು ವ್ಲಾಗಿಗೆ ಸಪರೇಟ್ ಇರುತ್ತೆ. ಮತ್ತೆ ನೀವು ವಾಚ್ ಮಾಡೋ ಅವರ್ಸ್ ಮತ್ತೆ ಅದರಲ್ಲಿ ಬರೋ ಆಡ್ಸ್ ಇಂದ ಕೂಡ ನಮಗೆ ಗೂಗಲ್ ಆಡ್ಸೆನ್ಸ್ ಅವರು ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಆಗಲ್ಲ, ಓನ್ಲಿ ವ್ಯೂಸ್ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ವ್ಯೂಸ್ ಇನ್ಕ್ರೀಸ್ ಆದಂಗೆ ಲೈಕ್ ಅಮೌಂಟ್ ಬರೋದು ಕೂಡ ಅಷ್ಟು ಇನ್ಕ್ರೀಸ್ ಆಗೋದು. ಬಟ್ ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಮತ್ತೆ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಆಗಲ್ಲ ಅಲ್ವಾ ದುಡ್ಡು ಬರೋದಕ್ಕೆ? ಹೌದು ಗೈಸ್, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಮದ್ವೆ ಆದ್ಮೇಲೆ ಇದರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಇದರಲ್ಲಿ ಮಾಡೋಣ ಟಿಪ್ಸ್ ಅಂತ ಹೇಳಿ. ಏನಕ್ಕಂದ್ರೆ ಸಣ್ಣವ್ರದ್ದು ಒಂದು ಕೆಲಸ ಅನ್ನೋದಿರ್ಬೇಕು, ನಂದು ಒಂದು ಸಪ್ರೇಟ್ ಕೆಲಸ ಅನ್ನೋದಿರ್ಬೇಕು. ಇಬ್ರು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೇಕು. ಇವಾಗ ಸಣ್ಣವರು ಪೂರ್ತಿಯಾಗಿ ಎಡಿಟಿಂಗ್ ನ ಕಲ್ತ್ಕೊಂಡಿದ್ದಾರೆ. ನನಗಂತೂ ಖುಷಿ. ಇವಾಗ ಏನ್ ಗೊತ್ತಾ, ನಾನು ಎಡಿಟ್ ಮಾಡ್ತಿದ್ರೆ ಇವ್ರು ಸೈಲೆಂಟಾಗಿ ಕುತ್ಕೊಂಡಿರ್ಬೇಕಾಗಿತ್ತು. ಇಲ್ಲ ಅಂತ ಅಂದ್ರೆ ಮನೇಲಿ ಏನಾದ್ರು ಕೆಲಸ ಮಾಡ್ತಾನೆ ಇರ್ತಾರೆ ಬಿಡಿ, ಸಣ್ಣ ಏನಾದ್ರು ಒಂದು ಮಾಡ್ತಿರ್ತಾರೆ. ಇಲ್ಲ ಅಂತಂದ್ರೆ ಇವ್ರಿಗೇನು ಕೆಲಸ ಇಲ್ಲ ಅಂತಂದ್ರೆ ನಾನು ಎಡಿಟ್ ಮಾಡ್ಬೇಕಾದ್ರೆ ನನ್ನ ಮೇಲೆ ಬಂದು ಕುತ್ಕೊಂಡು ಹಿಂಸೆ ಕೊಡ್ತಾ ಇರ್ತಾರೆ ನನಗೆ. ಆ ಟೈಮ್ಗಳು ಇವಾಗ ತಪ್ಪಿತು. ಏನು ಅಂತ ಅಂದ್ರೆ ಸಣ್ಣವ್ರಿಗೂ ಒಂದು ಒಳ್ಳೆ ಕೆಲಸ ಇದು ಎಡಿಟಿಂಗ್ ಮಾಡೋದು. ಇವಾಗ ಅವ್ರಿಗೂ ಅರ್ಥ ಆಗುತ್ತೆ, ಎಡಿಟಿಂಗ್ ಅಂದ್ರೆ ಏನು, ಯಾವ ಥರ ಎಡಿಟ್ ಮಾಡ್ಬೋದು ಅನ್ನೋದೆಲ್ಲ ತಿಳ್ಕೊತಿದ್ದಾರೆ. ಆಲ್ಮೋಸ್ಟ್ ಅವರು ಒಂದು 40% ತಿಳ್ಕೊಂಡಿದ್ರು, ಇವಾಗ ಕಂಪ್ಲೀಟ್ 70% ತಿಳ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಸ್ಪೀಡ್ ಅಲ್ಲಿ ಕಮ್ಮಿ ಇದ್ದಾರೆ ಅಷ್ಟೇ. ಆ ಸ್ಪೀಡ್ ನ ಇವಾಗ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಕಮ್ಮಿ ಇದೆ ಅಷ್ಟೇ. ಗ್ರೇಟ್ ಗೈಸ್, ಎಲ್ಲ ಕೆಲಸ ಕಲಿತಾರೆ ಇವರು. ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಸಣ್ಣವರು. ನೀವು ನೋಡಿದೀರಾ ಅವ್ರ ಟ್ಯಾಲೆಂಟ್ ಏನಂತ. ಅಂದ್ರೆ ಈ ವ್ಲಾಗ್ ಮಾಡೋದಷ್ಟೇ ಟ್ಯಾಲೆಂಟ್ ಅಂತ ಹೇಳ್ತಾ ಇಲ್ಲ, ಬಿಹೈಂಡ್ ಟ್ಯಾಲೆಂಟ್ ಕೂಡ ಇರುತ್ತೆ. ಏನಂತ ಅಂದ್ರೆ ಅವರು ಡ್ಯಾನ್ಸ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಮತ್ತೆ ಎಷ್ಟೋ ರಿಯಾಲಿಟಿ ಶೋಗಳಿಗೆ ಆಡಿಷನ್ ಕೊಟ್ಟಿದ್ದಾರೆ. ಬಟ್ ಲಾಸ್ಟ್ವರೆಗೂ ಹೋಗಿ ಸೆಲೆಕ್ಟ್ ಆಗಿಲ್ಲ. ಪರವಾಗಿಲ್ಲ, ಇವಾಗ ಯಾವ ಥರ ಇದೆ ರಿಯಾಲಿಟಿ ಶೋಗಳಂತ ನಿಮಗೆ ಗೊತ್ತಿರುತ್ತೆ. ಇನ್ಫ್ಲುಯೆನ್ಸ್ ಇದ್ರೆ ಮಾತ್ರ ಟ್ಯಾಲೆಂಟಿಗೆ ಬೆಲೆ ಇರಲ್ಲ. ಪರವಾಗಿಲ್ಲ, ನಮಗೆ ಇವಾಗ ಚಾನಲ್ಲೇ ಇದೆ, ನಮ್ಮದೇ ಆದ ಒಂದು ಚಾನಲ್ ಇರಬೇಕಾದ್ರೆ ನಾವೇನಕ್ಕೆ ಬೇರೆ ರಿಯಾಲಿಟಿ ಶೋಗಳಿಗೆ ಹೋಗಬೇಕು ಅಲ್ವಾ? ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡೋಣ, ಸುಮ್ಮನೆ ಅದನ್ನ ಹುಡ್ಕೊಂಡು ಹೋಗಿ ಬೇರೆಯವ್ರಿಗೆ ಸಿಕ್ಬಿಟ್ರೆ ಬೇಜಾರಾಗೋದಕ್ಕಿಂತ ನಮ್ಮ ಚಾನಲಲ್ಲೇ ನಮ್ಮ ಟ್ಯಾಲೆಂಟ್ನ ತೋರಿಸ್ಕೊಂಡು ನಾವು ಆರಾಮಾಗಿರ್ಬೋದಲ್ವಾ? ಸೊ ಅದೇ ಕಾನ್ಸೆಪ್ಟ್ ಮೇಲೆ ನಾವು ಇನ್ನು ಮುಂದೆ ಇದರಲ್ಲಿ ವ್ಲಾಗ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಟಿಪ್ಸ್ ವ್ಲಾಗ್ ಬರುತ್ತೆ. ಸಣ್ಣ ಮುನ್ನು ಅಲ್ಲಿ ನಾವು ಡೈಲಿ ರುಟೀನ್ ಏನು ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ, ಯಾರನ್ನ ಮೀಟ್ ಆಗ್ತೀವಿ, ಯಾವ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀವಿ, ನಮ್ಮ ಮನೇಲಿ ಏನು ಫಂಕ್ಷನ್ ಇರುತ್ತೆ ಅದನ್ನೆಲ್ಲ ಅದರಲ್ಲಿ ತೋರಿಸ್ತಾರೆ. ಅದರಲ್ಲೆಲ್ಲ ಡೈಲಿ ರುಟೀನ್ಸ್ ವ್ಲಾಗ್ಸ್ ಎಲ್ಲ ಅದರಲ್ಲೇ ಬರ್ತಾ ಇರುತ್ತೆ. ಇದರಲ್ಲಿ ನಾನು ಕೊಡೋಂಥ ಲೈಕ್ ಬ್ಯೂಟಿ ಕೇರ್ಸ್ ಆಗಲಿ ಅಥವಾ ಟ್ರಾವೆಲಿಂಗ್ ಆಗಲಿ ಮತ್ತೇನು ಇದು ಮರ್ತೋಯ್ತು, ಟಿಪ್ಸ್ಗಳು ಕೊಡ್ತಿರ್ತಾರೆ. ನೀವು ಕಮೆಂಟ್ ಮಾಡೋ ಅಂಥದ್ದಕ್ಕೆ ಅದಕ್ಕೆ ಅಂತಾನೆ ಸಪ್ರೇಟ್ ಒಂದು ವ್ಲಾಗ್ನ ಮಾಡ್ತಾ ಬರ್ತಾರೆ ಇದರಲ್ಲಿ. ಅಂದರೆ ನಿಮ್ಮ ಡೌಟ್ ಎಲ್ಲ ಇದರಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದರಲ್ಲಿ ನಿಮಗೆ ಡೌಟ್ ಬಂದಿದ್ನ ನೀವು ಇದರಲ್ಲಿ ಒಂದು ಕಮೆಂಟ್ ಮಾಡಿ ಕೂಡ ಇವ್ರು ಮಾಡೋ ವ್ಲಾಗ್ಗಳಿಗೆ ಸಪೋರ್ಟ್ ಮಾಡ್ಕೊಂಡು ಇವ್ರು ಅದೇ ಥರ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾರೆ ವ್ಲಾಗ್. ಮತ್ತೆ ಇನ್ನೊಂದು ಏನು ಗೊತ್ತಾ, ನನಗೆ ಇವ್ರು ಹೇಳಿದ್ರಲ್ಲ ಒಂದು 40% ಎಡಿಟಿಂಗ್ ಗೊತ್ತಿತ್ತು ಅಂತ. ಹೌದು, 40% ಗೊತ್ತಿತ್ತು. ಬಟ್ ಇವಾಗ 70% ಅಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಇವರೇ ಕಾರಣ. ಇವ್ರು ಎಡಿಟಿಂಗ್ ಮಾಡೋದನ್ನ ನೋಡಿ 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 ಅವ್ರ ಹತ್ರ ಡೌಟ್ಸ್ ಎಲ್ಲ ಕೇಳ್ತಾ ಇದೆ, ಮುನು ಇದು ಎಲ್ಲಿ ಬರುತ್ತೆ, ಯಾವ ತರ, ಹೆಂಗೆ ಅಂತ. ಇವ್ರು ನೋಡ್ತಿರ್ಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಗಾಯ್ಸ್ ಇವ್ರು ಕಲಿತಿದ್ದಾರೆ ಅಂತ. ಇವ್ರು ಬರೀ ನನಗೆ ಹಿಂಸೆ ಕೊಡೋದೇನೆ. ಬಂದಾಗ ಮುನ್ನು ನನಗೆ ಟೈಮೇ ಕೊಡ್ತಿಲ್ಲ ನೀವು ಅಂತೆಲ್ಲ ಹೇಳೋದು. ನೀವು ಯಾವಾಗಲೂ ಫೋನ್ ಹಿಡ್ಕೊಂಡು ಕೂತಿರ್ತೀರ ಮುನ್ನು, ಇಷ್ಟನಾ ನಮ್ಮ ಲೈಫು, ನಾವು ಮದುವೆ ಆದ್ಮೇಲೆ ಎಷ್ಟೇ ಎಂಜಾಯ್ ಮಾಡಕ್ ಆಗಲ್ವಾ ಮುನ್ನು, ಬರೀ ಎಡಿಟಿಂಗ್ ಅಲ್ಲೇ ಇರ್ತೀವ ಅಂತ. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ
ಮಾರ್ನಿಂಗಿಂದ 24 hours, ಮಾರ್ನಿಂಗಿಂದ ಬೇಡ 24 hours ಜೊತೆಲೇ ಇರ್ತೀವಿ ಆಯಿತಾ. ಬಟ್ ಆದರೂ ನಮ್ಮಿಬ್ಬರಿಗೆ ಟೈಮ್ ಕೊಡ್ಲಿಕ್ಕೇ ಟೈಮ್ ಇರಲ್ಲ. ಯಾಕಂದರೆ ಎಡಿಟಿಂಗಲ್ಲೇ ಬ್ಯುಸಿ ಇರ್ತೀವಿ, ಅಥವಾ ಕಂಟೆಂಟ್ ಇದರಲ್ಲಿ ಬ್ಯುಸಿ ಇರ್ತೀವಿ, ಅಥವಾ ಶೂಟಿಂಗ್, ಹೊರಗಡೆ ಹೋಗೋ ಶೂಟಲ್ಲಾಗಲಿ, ಪ್ರಮೋಷನ್ ಶೂಟ್ ಆಗಲಿ, ರೀಲ್ಸ್ ಮಾಡಲಿಕ್ಕೆ ಇವಾಗ ನೀವೇ ನೋಡ್ತಿರ್ಬೋದು, ನಾವು ಹೊರಗಡೆ ಹೋಗಿ ಔಟ್ಸೈಡಲ್ಲಿ ಡ್ಯಾನ್ಸ್ ಮಾಡೋ ವೀಡಿಯೋಸ್ ಅದೆಲ್ಲ ಮಾಡ್ತಾನೆ ಇಲ್ಲ. ಯಾಕಂದರೆ ನಮ್ಗೆ ಟೈಮೇ ಸಿಗ್ತಿಲ್ಲ. ಮುಂಚೆ ಆದರೆ ಅದಕ್ಕೆ ಅಂತ ಟೈಮ್ ಮಾಡ್ಕೊಂಡು ಹೋಗ್ತಿದ್ವಿ ಅಷ್ಟೇ. ಅಂದರೆ ವ್ಲಾಗ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ. ಇವ್ರು ಊರಿಗೆ ಹೋದರೆ ಮಾತ್ರ ವ್ಲಾಗ್ ಮುಂಚೆ ಮಾಡ್ತಾ ಇದ್ವಿ. ಬಟ್ ಇವಾಗ ಡೈಲಿ ವ್ಲಾಗು ಮಾಡಬೇಕು, ಟಿಪ್ಸ್ ವ್ಲಾಗು ಮಾಡಬೇಕು, ಪ್ರಮೋಷನ್ ಶೂಟ್ಸ್ಗೂ ಹೋಗ್ತಾ ಇರಬೇಕು, ಮತ್ತು ರೀಲ್ಸು ಮನೆಯಲ್ಲಿ ಅದು ಇದು ಟೈಮ್ ಸಿಕ್ಕಿದಾಗ ಮಾಡಬೇಕು. ತುಂಬ ಕಷ್ಟ ಇದೆ ಗಾಯ್ಸ್, ನಮ್ಮಿಬ್ರಿಗೆ ನಾವೇ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಅಲ್ಲ ಇನ್ನೊಂದೇನು ಗೊತ್ತಾ, ಇವಾಗ ಯಾರಾದ್ರೂ ಮನೆಗೆ ಹೊಸದಾಗಿ ಬಂದ್ರೆ ಅವ್ರು ಅನ್ಕೋಬಹುದು ಇವ್ರು ಏನಪ್ಪ ಇಷ್ಟು ಮೊಬೈಲ್ ಯೂಸ್ ಮಾಡ್ತಾರೆ, ಮೊಬೈಲಲ್ಲೇ ಇರ್ತಾರೆ ಅಂತ. ಬಟ್ ನಮ್ಗೆ ಗೊತ್ತು ನಾವು ಮೊಬೈಲ್ ಏನಕ್ಕೆ ಇಟ್ಕೋತೀವಿ, ಮೊಬೈಲಲ್ಲಿ ಎಷ್ಟು ಕೆಲಸ ಇರುತ್ತೆ, ಎಲ್ಲ ಮೊಬೈಲಲ್ಲೇ ಕೆಲಸ. ಒಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಾಗ್ಲಿ, ಎಡಿಟಿಂಗ್ ಮಾಡೋದಾಗ್ಲಿ, ಸಾಂಗ್ ಸೆಟ್ ಮಾಡೋದಾಗ್ಲಿ, ಕಂಟೆಂಟ್ನ ಲೈಕ್ ಬ್ಲಾಗ್ ಮಾಡೋದಾಗ್ಲಿ, ಶಾರ್ಟ್ಸ್ ಮಾಡೋದಾಗ್ಲಿ, ಎಲ್ಲ ಕೆಲಸ ಇರೋದು ಮೊಬೈಲಲ್ಲೇ. ಯೂಟ್ಯೂಬ್ ಸ್ಟುಡಿಯೋ ಆಗಲಿ, ಗೂಗಲ್ ಆಡ್ಸೆನ್ಸ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ. ಇನ್ಸ್ಟಾಗ್ರಾಮ್ 2 ಅಕೌಂಟ್ ಇದೆ, ಮುನ್ನು ಸಣ್ಣು 2 ಅಕೌಂಟ್ ಹ್ಯಾಂಡಲ್ ಮಾಡಬೇಕು, ಮತ್ತು ಸಣ್ಣ ಮುನ್ನು ಅದು ಹ್ಯಾಂಡಲ್ ಮಾಡಬೇಕು. ಯೂಟ್ಯೂಬ್ ಅಷ್ಟೇ 2 ಅಕೌಂಟ್ ಹ್ಯಾಂಡಲ್ ಮಾಡಬೇಕು. ತುಂಬ ಕಷ್ಟ ಇದೆ. ಲೈಕ್ ನೋಡೋರು ಹಂಗೆ ಅನ್ಕೋತಾರೆ, ಓ ಇವ್ರು ಎಷ್ಟೊತ್ತಿಗೂ ಮೊಬೈಲಲ್ಲಿ ಇರ್ತಾರೆ ಅಂತ. ಬಟ್ ಇಲ್ಲ, ನಮ್ಮ ಕೆಲಸ ಇರೋದೇ ಮೊಬೈಲಲ್ಲಲ್ವಾ. ಸೊ ಅದಕ್ಕೋಸ್ಕರ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಎಲ್ಲ ಕೆಲಸನೂ ಅಷ್ಟೇ ಈಸಿ ಅಂತ ಯಾವುದೂ ಇಲ್ಲ ಗೈಸ್. ಅವ್ರವ್ರ ಕೆಲಸ ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ ತಾನೇ ಮುನುಮ? ಹೌದು, ನಿಜ. ನೀವೇನಾದರೂ ಇವಾಗ ಮನ್ಸಲ್ಲಿ ಅನ್ಕೊತಾ ಇರ್ಬೋದು ಗೈಸ್, ಇವಾಗ ನಾವೇನು ಕೆಲಸ ಮಾಡೋದು, ಇವಾಗ ನಾವು ಕೆಲ್ಸಕ್ಕೆ ಹೋಗ್ತಿದ್ದೀವಿ, ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಿದ್ದೀವಿ ಅಂತ. ಸೊ ನೀವು ಅಲ್ಲಿ ವರ್ಕಲ್ಲಿ ಇದ್ಕೊಂಡೇ ನೀವು ಫೋನಲ್ಲೇ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೆಲಸ ಮಾಡ್ತಿರೋದು ಗೈಸ್. ಯಾರು ಹೊರಗಡೆ ಹೋಗಿ ಕೆಲಸ ಮಾಡ್ತಿಲ್ಲ ಪ್ರಾಪರಾಗಿ. ಫೋನಲ್ಲೇ ಇವಾಗ ಎಷ್ಟೋ ಆಪರ್ಚುನಿಟಿಗಳು ಬಂದಿದೆ. ಫೋನಲ್ಲೇ ನೀವು ಇದು ಅರ್ನಿಂಗ್ಸ್ ಮಾಡ್ಬೋದು, ನಿಮ್ಮ ಟ್ಯಾಲೆಂಟ್ನ ತೋರಿಸ್ಕೊಂಡು ನೀವು ಮುಂದೆ ಬರ್ಬೋದು. ಸೊ ಆ ಥರ ಇದೆ. ನಾವು ಬಂದಿದ್ದು ಕೂಡ ಹಂಗೇನೆ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿಕೊಂಡು ಎಲ್ಲೋ ಒಂದೊಂದು ಕಡೆ ಇದ್ವಿ. ಸೊ ನಮ್ಗೆ ಈ ಥರ ಟ್ಯಾಲೆಂಟ್ ಇದೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ವೀಡಿಯೋಸ್ ಮಾಡ್ತಾ ಇವಾಗ ವ್ಲಾಗ್ವರೆಗೂ ಬಂದಿದ್ದೀವಿ. ಹಾಗೆ ನೀವು ಕೂಡ ಫೋನಲ್ಲಿ ನಿಮಗೆ ನಿಮ್ಗೆ ಏನೇನು ಟ್ಯಾಲೆಂಟ್ ಇದೆ ಅದನ್ನು ಆಪರ್ಚುನಿಟಿನ ಪಡ್ಕೊಳ್ಳೋ ಅಂಥ ಅವಕಾಶ ಕೂಡ ಅದರಲ್ಲೇ ಇರುತ್ತೆ. ಫೋನಲ್ಲೇ ನೀವು ಟೈಮ್ ಕೊಟ್ಟು ಅದಕ್ಕೆ ಅಂತ ಸ್ಪೆಂಡ್ ಮಾಡಬೇಕಷ್ಟೇ ಅಲ್ವಾ ಅಮ್ಮ? ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬು, ಇನ್ಸ್ಟಾಗ್ರಾಮು ಇದೆಲ್ಲ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದರಿಂದನೇ ನೀವು ಕೆಲಸ ಮಾಡ್ಬೋದು, ಬೇರೆ ಕಡೆ ಹೋಗೋ ಅವಶ್ಯಕತೆಗಳ ಕೂಡ ಇರೋದಿಲ್ಲ. ಎಲ್ಲರೂ ಕೇಳ್ತಿದ್ರಿ ಕೆಲಸ ಏನು ಮಾಡ್ತೀರಾ ನೀವು ಅಂತ. ನಮ್ದು ಇದೇ ಕೆಲಸ, ನಾವು ಎಡಿಟ್ ಮಾಡ್ತಿರ್ತೀವಿ. ಸಣ್ಣ ಅವರು ಇನ್ನು ಮುಂದೆ ಎಡಿಟಲ್ಲಿ ಫುಲ್ಲು ಬ್ಯುಸಿಯಾಗಿ ಹೋಗಿರ್ತಾರೆ. ಇಬ್ಬರು ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲೇ ನಮ್ಮ ದಿನಗಳು ಕಳೆದೋಗ್ತಾ ಇದೆ. ಸೊ ಹಂಗೆ ನಮ್ಮ ಟೈಮ್ ಸಿಕ್ಕಿದ ಟೈಮಲ್ಲಿ ನಾವು ಎಂಜಾಯ್ ಮಾಡ್ತಾ ಇದೀವಿ. ಇವಾಗ ಮದುವೆ ಆಗಿ ಎಲ್ಗೂ ಹೊರಗಡೆ ಕೂಡ ಹೋಗಿಲ್ಲ, ಇನ್ನು ಹನಿಮೂನ್ಗೆ ಸಹ ಹೋಗಿಲ್ಲ. ಹೋಗ್ತೀವಿ ಇಷ್ಟರಲ್ಲೇ ಒಂದು 1 month ಇಲ್ಲ 2 months ಒಳಗಡೆ ಹನಿಮೂನ್ಗೆ ಹೋಗೋಣ. ಓಕೆ, ಹೌದು ಅಲ್ವಾ? ನಿಜ ಅಲ್ವಾ? ಪ್ಲಾನ್ ನಡೀತಿದೆ ನಮ್ದು. ಇವಾಗ ಏನು ಹೊರಗಡೆ ಎಂಜಾಯ್ ಮಾಡದೆ ಇನ್ಯಾವಾಗ ಮಾಡೋಕ್ಕಾಗತ್ತೆ? ಆಂಟಿ ಅಂಕಲ್ ಆದ ನಂತರ ಮಾಡೋಕ್ಕಾಗತ್ತಾ? ತಾತ ಅಜ್ಜಿ ಆದ ನಂತರ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಹೌದು ಗೈಸ್, ಎಲ್ಲರೂ ಹೇಳ್ಬೋದು ದುಡ್ಡು ಮಾಡೋವಂಥ ಟೈಮಲ್ಲಿ ದುಡ್ಡು ಮಾಡ್ಬಿಡ್ಬೇಕು, ಕೆಲಸ ಮಾಡೋವಂಥ ಟೈಮಲ್ಲಿ ಕೆಲಸ ಮಾಡಬೇಕು, ಎಂಜಾಯ್ ಮಾಡೋವಂಥ ಟೈಮಲ್ಲಿ ಎಂಜಾಯ್ ಮಾಡಬೇಕು ಅಂತ. ನಾವು ದುಡ್ಡು ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿಯವ್ರನ್ನೂ ಕೂಡ ನೋಡಿಕೊಂಡು ನಮ್ಮಿಬ್ಬರನ್ನ ನಾವು ನೋಡಿಕೊಂಡು ಕರೆಕ್ಟಾಗಿದ್ದೀವಿ ಇವಾಗ. ಸೊ ಹಿಂಗೆ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಗೆ ಎಂಜಾಯ್ ಮಾಡಬೇಕು ಅಂತ ಅಂದರೆ ನಾವು ಎಲ್ಲ ಕೆಲಸಗಳನ್ನೂ ಬಿಟ್ಟು ಮಾಡೋಕ್ಕಾಗ್ತಿಲ್ಲ. ಈಗ ವ್ಲಾಗ್ ಮಾಡ್ಕೊಂಡೇನೆ ಆ ಕೆಲಸನೂ ಮಾಡ್ಕೊಂಡು ನಾವು ಎಂಜಾಯ್ ಮಾಡ್ತಾ ಇದೀವಿ ಅಂತ. ಹೌದು, ಒಂದ್ ದಿವಸನೂ ರಜಾ ಅನ್ನೋದೇ ಇಲ್ಲ ನಮ್ ಕೆಲ್ಸಕ್ಕೆ ಅಲ್ವಾ? ರಜಾ ಇಲ್ಲ, ಸ್ಯಾಟರ್ಡೆ ಸಂಡೇನೂ ರಜಾ ಇಲ್ಲ. ನೀವು ನಂಬ್ತಿರೋ ಗೊತ್ತಿಲ್ಲ, ನಾನು ಬರ್ತಡೇ ದಿನ ಸಹ ನಾನು ರಜಾ ಹಾಕಿಲ್ಲ. ಅವತ್ತಿನ ದಿನ ಕೂಡ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ಪ್ರಮೋಷನ್ ಶೂಟ್ ಮಾಡಿದೀವಿ, ಎಲ್ಲ ಮಾಡಿದೀವಿ. ಸೊ ನಿಮ್ಗೆ ಅದನ್ನ ತೋರಿಸಿಲ್ಲ ಅಷ್ಟೇ, ಪ್ರಮೋಷನ್ ಶೂಟ್ ಮಾಡಿರೋದು ಮತ್ತೆ ನಾವು ಎಡಿಟ್ ಮಾಡೋ ಟೈಮ್ ತೋರಿಸಿಲ್ಲ. ಮದುವೆ ಟೈಮಲ್ಲೂ ಕೆಲಸನೇ ನಮ್ಗೆ ಅಲ್ವಾ? ಹೌದು, ಅವತ್ತಿನ ದಿನ ಕೂಡ ನಾವು ವ್ಲಾಗ್ ಎಡಿಟ್ ಮಾಡ್ಕೊಂಡಿದ್ವಿ. ಎಷ್ಟೋ ಜನ ಹೇಳಿದ್ದೀರಾ ನೀವೇನಕ್ಕೆ ಇಷ್ಟೊಂದು ರಿಸ್ಕ್ ತೊಗೊಂಡಿದ್ದೀರಾ, ನೀವು ಪರವಾಗಿಲ್ಲ ಮದುವೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ನಿಮ್ಮ ವಿಡಿಯೋಗಳನ್ನ ಬಿಡಿ ಅಂತ ಹೇಳ್ತಿದ್ರಿ. ಬಟ್ ಆ ಕ್ರೇಜ್ ಆವಾಗ ಇರುತ್ತಲ್ವಾ, ಆ ಟೈಮಲ್ಲೇ ಅಪ್ಲೋಡ್ ಮಾಡಬೇಕು. ಇನ್ನೊಂದು ಅದೇ ಲೈಕ್ ಎಲ್ಲಾದ್ರೂ ನಾವು ಇವಾಗ ಕಂಟಿನ್ಯೂಸ್ಲಿ ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೀವಿ. ಸಡನ್ ಆಗಿ ಸ್ಟಾಪ್ ಮಾಡಿದ್ರೆ ಮಿಡಲ್ ಅಲ್ಲಿ ಬ್ರೇಕ್ ಕೊಡಬಾರ್ದು, ಯೂಟ್ಯೂಬ್ ಅಲ್ಲಿ ಬ್ರೇಕ್ ಕೊಡಬಾರ್ದು. ಯಾಕಂದ್ರೆ ಮತ್ತೆ ಟಾಸ್ಕ್ ಕೇಳುತ್ತೆ, ಇಷ್ಟು ಕಂಪ್ಲೀಟ್ ಆಗಬೇಕು, ಇಷ್ಟು ಟಾಸ್ಕ್ ಕಂಪ್ಲೀಟ್ ಆಗಬೇಕು. ಅದು 1 year ಬಿಡಬಾರ್ದು. 1 year ಇದು ಮಾಡಿದ್ರೆ ಅದು ಮಾನಿಟೈಸೇಷನ್ ಹೊರಟೋಗ್ಬಿಡುತ್ತೆ. ನೀವು 1 year ಬಿಡಂಗಿಲ್ಲ. ಸೊ ಇನ್ನೊಂದೇನಂತ ಅಂದರೆ, ನೀವು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ನೀವು ಡೈಲಿ ವೀಡಿಯೋಗಳನ್ನ ಕೊಡ್ತಾ ಇರಬೇಕು, ಡೈಲಿ ಕಂಟೆಂಟ್ ಮಾಡ್ತಾನೆ ಇರಬೇಕು. ಪ್ರತಿಯೊಬ್ಬೊಬ್ಬರು ನೋಡೋರಿಗೆ ಇಷ್ಟ ಆಗಬೇಕು. ಆ ಥರ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಕಡೆಯಿಂದ ಒಂದು ಟಿಪ್ಸ್ ನಿಮ್ಗೆ ಏನಂತ ಅಂದರೆ, ನೀವೇನಾದರೂ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ, ಯಾರೂ ಮಾಡದೇ ಇರೋವಂಥ ಕಂಟೆಂಟ್ ನೀವು ಕೊಡಿ, ಖಂಡಿತವಾಗ್ಲೂ ನೀವು ಮುಂದೆ ಬಂದೇ ಬರ್ತೀರಾ. ಇದಕ್ಕೆ ಒಬ್ಬರ ಕೈಲಿಂದನೇ ಸಾಧ್ಯನಾ ಇದು? ಇಲ್ಲ ಜೊತೆಗೆ ಯಾರಾದರೂ ಇರಬೇಕಾ ಅಂತ ಕೇಳಿದ್ರೆ,
ಜೊತೆಲಾದ್ರೂ ಸೇರ್ಕೊಂಡು ಮಾಡ್ಬೋದು ಗಾಯ್ಸ್. ನೀವು ಇಂಡಿವಿಜುವಲ್ ಆಗಾದ್ರೂ ಮಾಡ್ಬೋದು, ಇಂಡಿಪೆಂಡೆಂಟ್ ಆಗು ಮಾಡ್ಬೋದು ಅಲ್ವಮ್ಮ? ಹೌದು. ಮತ್ತೆ ಇನ್ನೊಂದು ಡೌಟ್ ಇರುತ್ತೆ ಅವ್ರಿಗೆ, ಏನ್ ಗೊತ್ತಾ, ಇವಾಗ ಡೈಲಿ ವ್ಲಾಗು ಹಾಕ್ಬೇಕಾ ಶಾರ್ಟ್ಸು ಹಾಕ್ಬೇಕಂತ? ಇಲ್ಲ, ಆ ಥರ ಏನಿಲ್ಲ. ಒಂದ್ ದಿವಸ ವ್ಲಾಗ್ ಹಾಕಿ, ಒಂದ್ ದಿವಸ ಶಾರ್ಟ್ಸ್ ಹಾಕಿ ಅಲ್ವಾ? ಗಾಯ್ಸ್ ಶಾರ್ಟ್ಸ್ ಆಗದೆ ಇದ್ರೂ ಪರವಾಗಿಲ್ಲ, ನೀವು ವ್ಲಾಗ್ ಹಾಕಿ. ವ್ಲಾಗ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು. ಬಟ್ ವ್ಲಾಗ್ ಅಲ್ಲಿ ಒನ್ ಟೈಮ್ ನೀವು ಇಂಪ್ರೂವ್ ಆದ್ರೆ ಆರಾಮಾಗಿ ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ಬೋದು. ಅದಂತೂ ಹೇಳಕ್ ಇಷ್ಟಪಡ್ತೀನಿ. ನೀವು ಇವಾಗ ಏನಾದರೂ ಡೌಟ್ ಇದ್ರೆ ಈ ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ. ಸಣ್ಣವನು ರಿಪ್ಲೈ ಮಾಡ್ತಾರೆ, ನಾನು ನೋಡಿದ್ರೆ ನಾನು ಕೂಡ ರಿಪ್ಲೈ ಮಾಡಿ ನಿಮ್ಮ ತಲೆಯಲ್ಲಿರೋ ಅಂಥ ಒಂದು ಟೆನ್ಷನ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಡೌಟ್ಸ್ ಆಗಿರ್ಬೋದು, ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಸರಿನಾ? ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಮಗಂತೂ ತುಂಬ ಖುಷಿ ಆಗ್ತಿದೆ. 2 ಅಕೌಂಟ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಇವಾಗ. ನಮ್ಮದು ಅಂತ ಒಂದು 2 ಚಾನಲ್ ಇದೆ. ಸೊ ತುಂಬ ಖುಷಿ ಆಗ್ತಿದೆ ಗಾಯ್ಸ್, ಅಲ್ವಾ ಅಮ್ಮ? ಮತ್ತೆ ಮುಂದೆ ನಮ್ಗೊಂದು ಮಗು ಬಂದರೆ ಆ ಮಗುದು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಅಪ್ಪ ಫ್ಯೂಚರ್ ಬಗ್ಗೆ ಮಾತಾಡೋದಪ್ಪ, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ಬೇಕು ಗಾಯ್ಸ್. ಇಲ್ಲ ಅಂತ ಅಂದ್ರೆ ಫ್ಯೂಚರ್ ನ ಹೆಂಗ್ ಇಟ್ಕೋತೀವಿ ಅನ್ನೋದು ಗೊತ್ತಾಗಲ್ಲ. ನಂಗೆ ಏನ್ ಗೊತ್ತಾ ಮುನ್ನು ಡ್ರೀಮ್, ಸ್ಟಾರ್ಟಿಂಗ್ ಔಟ್ ಸೈಡ್ ಎಲ್ಲ, ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ ಬರ್ಬೇಕು. ಸೊ ಅದೆಲ್ಲ ಡ್ರೀಮ್ ಇದೆ. ಹೌದಾ? ಗೊತ್ತಾಯ್ತಾ? ಸರಿ ಸರಿ ಸರಿ. ಹೌದಾ? ನಿಮ್ಗೂ ಇದೆ ತಾನೆ? ನನಗೂ ತುಂಬಾ ಇಷ್ಟ ಇದೆ. ಯಾರು ಗಾಯ್ಸ್ ಇಷ್ಟ ಇರಲ್ಲ? ಭೂಮಿ ಮೇಲೆ ಹುಟ್ಟಿದ ಮೇಲೆ ಇಡೀ ವರ್ಲ್ಡ್ನೇ ಸುತ್ತಾಡ್ಬೇಕು ಗಾಯ್ಸ್. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು. ಸೊ ನಾವು ಆದಷ್ಟು ಸುತ್ತಾಡೋಣ ಓಕೆನಾ? ಮುಂದಿನ ವ್ಲಾಗ್ಗಳಲ್ಲಿ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ನಮ್ದೊಂದು ಡ್ರೀಮ್ ಇದೆ. ಮತ್ತೆ ಇನ್ನೊಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮುಂದಿನ ವ್ಲಾಗ್ಗಳಲ್ಲಿ ಏನ್ ಬಿಸ್ನೆಸ್ ಮಾಡಿದೀವಿ ಮತ್ತೆ ನಮ್ಮ ಡ್ರೀಮ್ಗಳು ಏನು ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ. ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಗಾಯ್ಸ್. ಜಾಸ್ತಿ ಮಾತಾಡಿದ್ವಿ ಅಂತ ಅನ್ಸುತ್ತೆ. ಮತ್ತೆ ಎಷ್ಟೋ ದಿನ ಆದ್ಮೇಲೆ ನಿಮ್ ಜೊತೆ ಮಾತಾಡ್ತಿರೋದು ತುಂಬಾ ಖುಷಿ. 15 minutes ಮಾತಾಡಿದ್ವಿ. ತುಂಬಾ ಖುಷಿ ಆಗ್ತಿದೆ ಗಾಯ್ಸ್. ಇಷ್ಟೊತ್ತು ಮಾತಾಡಿದ್ವಿ ಅಂತ ನಮಗೆ ಗೊತ್ತಾಗಿಲ್ಲ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಗೊತ್ತೇ ಆಗಲ್ಲ. ಗೊತ್ತಾಗಲ್ಲ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಎಷ್ಟೋ ದಿನ ಆಗಿತ್ತು ನಿಮ್ ಜೊತೆ ಮಾತಾಡಿ. ಇವತ್ತು ಮಾತಾಡ್ತಾ ಇದೀವಿ. ಓಕೆ ಗಾಯ್ಸ್, ನೆಕ್ಸ್ಟ್ ಏನು ಡೌಟ್ಸ್ ಇದ್ರು ಕಮೆಂಟ್ಸ್ ಅಲ್ಲಿ ಕೇಳಿ. ಕಮೆಂಟ್ಸ್ ಮಾಡಿ ಗಾಯ್ಸ್. ನಾವು ಖಂಡಿತವಾಗ್ಲೂ ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ತೀವಿ. ಯಾವ ಅಕೌಂಟಿಗೆ ಬೇಕಾದ್ರೂ ಮಾಡಿ, ಸಣ್ಣ ಮುನ್ನುಗಾದ್ರೂ ಮಾಡಿ, ಮುನ್ನು ಸಣ್ಣಗೂ ಬೇಕಾದ್ರೂ ಮಾಡಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಮತ್ತೆ ಇನ್ನೊಂದು ಡೌಟ್ ಇದ್ರೆ ಅಂದ್ರೆ ಹಿಂದೆ ವಿಡಿಯೋಗಳೆಲ್ಲ ಮಾಡಿದಿರಾ, ಅದಕ್ಕೆಲ್ಲ ಅಮೌಂಟ್ ಬಂದಿಲ್ವಾ ನಿಮ್ಗೆ ಅಂತ ಕೇಳ್ಬೋದು. ಮುನ್ನು ಸಣ್ಣ ಅಲ್ಲಿ ಹಿಂದೆ ಮಾಡಿರೋ ವಿಡಿಯೋಗಳಿಗೆ ಯಾವುದಕ್ಕೂ ದುಡ್ಡು ಬಂದಿಲ್ಲ. ಇನ್ನು ಮುಂದೆ ನಾವು ಮಾಡ್ತೀವಲ್ವಾ, ಅದಕ್ಕೆ ದುಡ್ಡು ಬರುತ್ತೆ ಅಷ್ಟೇ. ಅದು ಇಂಪ್ರೂವ್ ಆಗಲಿ, ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿ ಅಂತಾನೆ ಇಷ್ಟು ದಿನ ಮಾಡ್ಕೊಂಡು ಬಂದು ಅದನ್ನ ಕಂಪ್ಲೀಟ್ ಮಾಡಿದೀವಿ. ಅದು ನಿಮ್ಮಿಂದಾನೇ ಸಾಧ್ಯ. ನೀವು ಸಪೋರ್ಟ್ ಮಾಡಿರೋದಕ್ಕೇನೆ ನಾವು ಕಂಪ್ಲೀಟ್ ಮಾಡಕ್ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಓಕೆ ಗೈಸ್, ಬಾಯ್ ಬಾಯ್. ಕೀಪ್ ಸಾಕಿ. ಅದನ್ನ ಹಾಕೋದೇ ಇಲ್ಲ ನಾನು. ಹಾಕ್ಲೇಬೇಕು ನೀವು. ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಐತೆ. ನಂದ್ರಲ್ಲಿ ಹಾಕೋತೀನಿ ನಾನು. ನನ್ನ ಫೋನಲ್ಲೇ ಶೂಟ್ ಮಾಡಿರೋದು. ಗೈಸ್ ಸಪೋರ್ಟ್ ಮಾಡಿ ಗೈಸ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. Keep supporting. Thank you for watching.